ಓಂ ಶಾಂತಿ ವೀಕ್ಷಕರ ಅಭಿಮಾನಿಗಳೇ ಗುರುಮಕ್ಕಳೇ ಭಕ್ತರೆ ನೀವೆಲ್ಲರಿಗೂ ಒಳ್ಳೆಯದಾಗಲಿ. ವೀಕ್ಷಕರ ಅಭಿಮಾನಿಗಳೇ ಗುರುಮಕ್ಕಳೇ, ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಯಂತ್ರವನ್ನು ರೆಡಿ ಮಾಡೋದು ಹೇಳ್ಕೊಡ್ತೀನಿ. ವಿಶೇಷವಾದ ಯಂತ್ರವನ್ನು ನಾನು ರೆಡಿ ಮಾಡೋದು ಹೇಳ್ಕೊಡ್ತೀನಿ. ಇದು ಏನೇನಕ್ಕಾಗುತ್ತೆ ಅಂತ ಮೊದಲು ಹೇಳ್ಬಿಡ್ತೀನಿ. ಯಾರಾದರೂ ಪ್ರೀತಿಸಿ ಪ್ರೇಮಿಗಳು ದೂರ ಆದರೆ ಆಗದೆ ಇರಬೇಕಂದ್ರೆ, ದೂರ ಆಗಿರೋರು ಆಗದೆ ಇರಬೇಕಂದ್ರೆ, ದೂರ ಆಗೋರು ಆಗದೆ ಇರಬೇಕಂದ್ರೆ ಅದಕ್ಕಿದು ಉತ್ತಮ. ಜೋಡಿ ಸರ್ಪಗಳಿದ್ದಾಗೆ, ಜೋಡಿ ನಾಗದೇವತೆಗಳಿದ್ದಾಗೆ, ಅಶ್ವಿನಿ ಗಿಡಮೂಲಿಕ ಕಾಯಿಗಳಿಂದ ಮಾಡಿರತಕ್ಕಂಥ ಯಂತ್ರ ಇದು. ಅಶ್ವಿನಿ ಗಿಡಮೂಲಿಕ ಯಂತ್ರ, ಅಶ್ವಿನಿ ಗಿಡಮೂಲಿಕ ಯಂತ್ರ ಅಥವಾ ಕಲ್ಕಿ ದೇವರಿದ್ದಾರಲ್ಲ, ಕಲ್ಕಿ ದೇವರ ಯಂತ್ರ ಇದು, ಅಥವಾ ಅಶ್ವಿನಿ ಗಿಡಮೂಲಿಕೆಗಳ ಕಾಯಿಗಳ ಯಂತ್ರ ಇದು, ಅಥವಾ ಜೋಡಿ ಸರ್ಪ ನಾಗದೇವತೆಗಳ ಯಂತ್ರ ಇದು. ಗೊತ್ತಾಯ್ತಲ್ಲ. ಓಂ ಶ್ರೀ ಸಿದ್ಧಿ ಬುದ್ಧಿ ವಿಘ್ನೇಶ್ವರ ದೇವನಿಂದ ಸುಖಾಲಾಭ ದೇವತಾ ಸಂತೋಷಿ ಮಾತೆ ಶ್ರೀ ಬೆಲ್ಲಿಮಾತ್ ದೇವಸ್ಥಾನಮಾತ್ ಕುಮಾರಸ್ವಾಮಿವರೆಗೂ ಎಲ್ಲ ನಮ್ಮ ಹಿತೈಷಿ ಬ್ರಾಹ್ಮಿ ಶಕ್ತ ಶಕ್ತಿ ಶಿವಶಕ್ತ ಮಾತಾಪಿತಾ ಪೂರ್ವಶಕ್ತಿ ಮಹಾಶಕ್ತಿ ಗುರುಶಕ್ತಿ ಪ್ರಕೃತಿ ಶಕ್ತಿ ಸ್ವರೂಪ ಅಶ್ವಿನಿ ಗಿಡಮೂಲಿಕ ಕಾಯಿಗಳಿಂದ ಮಾಡಿರ್ತಕ್ಕಂಥ ಅಥವಾ ಜೋಡಿ ಸರ್ಪ ದೇವತಾ ನಾಗದೇವತಾ ಕಾಯಿಗಳಿಂದ ಮಾಡಿರ್ತಕ್ಕಂಥ ಅಥವಾ ಕಲ್ಕಿ ಕಾಯಿಗಳಿಂದ ಮಾಡಿರ್ತಕ್ಕಂಥ ಯಂತ್ರ ಇದು. ಗೊತ್ತಾಯ್ತಲ್ಲ. ಇದನ್ನು ನಾವು ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ರೀತಿ ಕರೀತಾರೆ. ನಮ್ಮ ದೇಶದಲ್ಲಿ ಇದೆಲ್ಲಿ ಸಿಗಲ್ಲ. ಸಿಕ್ಕಿದ್ರೂ ನೇಪಾಳ ಹಿಮಾಲಯ ಪರ್ವತ ಆ ಕಡೆ ಸಿಗುತ್ತೆ. ಹಿಮಾಲಯ ಪರ್ವತದ ಪ್ರದೇಶ ತಪ್ಪಲುಗಳಲ್ಲಿ ಸಿಗುತ್ತೆ ಕಾಯಿಗಳು. ಇದು ಹೇಗೆ ಯಂತ್ರ ಮಾಡೋದು, ಈ ಕಾಯಿಗಳು ಹೇಗಿರುತ್ತೆ ಅಂತ ನಿಮ್ಗೊಂದು ಸಾರಿ ತೋರಿಸ್ತೀನಿ ನೋಡಿ. ಇದು ಕಾಯಿಗಳು. ಇದನ್ನು ನೋಡೋಣ ಇವತ್ತು ಹೇಗೆ ಯಂತ್ರ ಮಾಡೋದು ಅಂತ ನೋಡೋಣ. ಓಕೆನಾ. ಈ ಯಂತ್ರನ ಹೇಗೆ ಮಾಡೋದು ಅಂತ ನೋಡೋಣ. ಗಂಡ ಹೆಂಡತಿ ದೂರ ಆಗಬಾರ್ದಂದ್ರೆ, ಫ್ರೆಂಡ್ಸು ದೂರ ಆಗಬಾರ್ದಂದ್ರೆ, ಫ್ಯಾಕ್ಟ್ರಿಗಳಲ್ಲಿ ಆಫೀಸುಗಳಲ್ಲಿ ಅಲ್ಲಿ ಇಲ್ಲಿ ಅಂಗಡಿಗಳಲ್ಲಿ ದೊಡ್ಡವರು ಚಿಕ್ಕವರು ಎಲ್ಲರೂ ಒಗ್ಗಟ್ಟಿಂದ ಇರಬೇಕಂದ್ರೆ, ಒಳ್ಳೇದಾಗಬೇಕಂದ್ರೆ ಈ ಒಂದು ಯಂತ್ರ ಭಾಳ ಮುಖ್ಯ. ಗೊತ್ತಾಯ್ತಲ್ಲ. ಇದು ನೋಡೋಣ ಹೇಗೆ ಅಂತ. ಅಶ್ವಿನಿ ಮೂಲಿಕೆ, ಅಶ್ವಿನಿ ಕುಮಾರರ ಮೂಲಿಕೆ ಇದು. ಅಶ್ವಿನಿ ಕುಮಾರರ ಮೂಲಿಕೆ ಅರ್ಥಾತ್ ಕುದುರೆ ಅಂತಿರಲ್ಲ, ಕುದುರೆ ಎಲ್ಲ ಕಲ್ಕಿ ಮೂಲಿಕೆ ಅಂತ ಇದೆಲ್ಲ ಕರಿತೀವಿ. ಕಲ್ಕಿ ಮೂಲಿಕೆ ಅಥವಾ ಅಶ್ವಿನಿ ಮೂಲಿಕೆ ಅಥವಾ ಕಾಸಿ ಸ್ವಾಲೋ ಸಾಮಾನ್ಯವಾಗಿ ವರ್ಲ್ಡ್ ಲೆವೆಲಲ್ಲಿ ಅಂದರೆ ಪ್ರಪಂಚದ ಲೆವೆಲಲ್ಲಿ ಕಾಸಿ ಸ್ವಾಲೋ ಅಥವಾ ಡೆಕಾಲಪಿಸ್ ಅಂತ ಕೂಡ ಇದೆಲ್ಲ ಕರೀತಾರೆ. ಡೆಕಾಲಪಿಸ್ ಅಂತ ಕೂಡ ಕರೀತಾರೆ. ಡೆಕಾಲಪಿಸ್, ಕಾಸಿ ಸ್ವಾಲೋ ಅಥವಾ ಕಲ್ಕಿ ಅಥವಾ ಅಶ್ವಿನಿ ಮೂಲಿಕೆ. ಇದೇನಪ್ಪ ಅಂದರೆ ಕಾಯಿಗಳು. ಏನು ಹೇಳ್ತೀವಿ ಇದೆಲ್ಲ ಕಾಯಿಗಳು. ಇವು ಹೇಗೆ ಬಿಡುತ್ತೆ ಗಿಡದಲ್ಲಿ ಅಂದರೆ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಇವು ಎರಡು ತೊಟ್ಟಿರುತ್ತಲ್ಲ, ಅವೆರಡು ಒಂದಕ್ಕೆ ಆಗಿರ್ತದೆ. ನೀವು ಲಾಸ್ಟ್ ಟೈಮ್ ಎಡಮರಿ ಬಲಮರಿ ಕಾಯಿ ನೋಡಿದ್ರಲ್ಲ, ಅದೇ ಥರ ಎಡಮರಿ ಬಲಮರಿ ಸಾಮಾನ್ಯ ಒಂದರಲ್ಲಿ ಎರಡು ಇರ್ತವೆ. ಒಂದರಲ್ಲಿ ಏನಿರ್ತವೆ ಈ ರೀತಿ ಎರಡು ಇರ್ತವೆ, ಒಂದರಲ್ಲಿ ಎರಡು ಇರ್ತವೆ. ಗೊತ್ತಾಯ್ತಲ್ಲ. ಒಂದರಲ್ಲೇ ಎರಡು ಇರ್ತವೆ. ಯಾವುದು ಬಲಮರಿ ಎಡಮರಿ. ಅದೇ ರೀತಿ ಈ ಕಾಸಿ ಸ್ವಾಲೋ ಡೆಕಾಲಪಿಸ್, ಕಾಸಿ ಸಾಲೋ ಅಥವಾ ಡೆಕಾಲಪಿಸ್, ಇದು ಕಾಸಿ ಸಾಲೋ ಅಥವಾ ಡೆಕಾಲಪಿಸ್ ಅಥವಾ ಅಶ್ವಿನಿ. ಇವು ಹೆಂಗಿರ್ತವೆ ಅಂದರೆ ನೋಡಿ ಇದೇ ಥರ ಇರುತ್ತೆ. ಲಾಸ್ಟ್ ಟೈಮ್ ನೀವು ಎಡಮರಿ ಬಲಮರಿ ನೋಡಿದ್ರೆ ಎರಡು ಕಾಯಿ ಒಂದೇ ತೊಟ್ಟಲ್ಲಿ ಎರಡು ಕಾಯಿ ಈ ಕಡೆಯಿಂದ ಆ ಕಡೆಯಿಂದ ಹೋಗಿರುತ್ತೆ. ಯಾವುದು ಎಡಮರಿ ಬಲಮರಿ. ಅದೇ ರೀತಿ ಇದು ಕೂಡ ಅಷ್ಟೇ. ಒಂದೇ ತೊಟ್ಟಿನಲ್ಲಿ ಎಡಗಡೆ ಬಲಗಡೆ ಒಂದೊಂದು ಕಾಯಿ ಹೋಗಿರುತ್ತೆ ಒಂದೇ ತೊಟ್ಟಲ್ಲಿ. ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ಇದು ಹೆಂಗಿರುತ್ತೆ ಅಂತ.
ಇವು ಬೇರೆ ಬೇರೆ ಇದೆ, ಬಿಡಿ ಬಿಡಿ ಆಗಿದೆ ಇದು. ನೀವು ಸ್ಕ್ರೀನಲ್ಲಿ ನೋಡ್ಬೋದು, ಎರಡು ಒಂದೇ ಥರ, ಒಂದೇ ತೋಟನಲ್ಲಿ ಎರಡು ಕಾಯಿ ಇರುತ್ತೆ, ಆ ಕಡೆಯಿಂದ ಈ ಕಡೆಯಿಂದ. ಇದು ಡೆಕಲಾಪಿಸ್ ಅಥವಾ ಕಾಸಿ ಸ್ವಾಲು ಅಥವಾ ಅಶ್ವಿನಿ ಮೂಲಿಕೆ ಕಾಯಿ, ಅಶ್ವಿನಿ ಮೂಲಿಕೆ ಗಿಡದ ಕಾಯಿ ಅಥವಾ ಕಲ್ಕಿ. ಇದೆಲ್ಲಿ ಸಿಗುತ್ತೆ? ನಮ್ಮ ಭಾರತ ದೇಶದಲ್ಲಿ ಹಿಮಾಲಯ ಪರ್ವತ, ಚೈನಾ ಕಡೆ ಹಿಮಾಲಯ ಪರ್ವತ ಪೂರ್ವ ಭಾಗ ಅಂದರೆ ಹಿಮಾಲಯ ಪರ್ವತ ಈಸ್ಟ್, ಹಿಮಾಲಯ ಈಸ್ಟ್ ಅಂದರೆ ನೇಪಾಳ, ಟಿಬೆಟ್, ನಮ್ಮ ಭಾರತ ದೇಶದ ನೇಪಾಳದ ಟಿಬೆಟ್ ಇರುತ್ತಲ್ಲ, ಅಲ್ಲಿ ಚೈನಾ ಕಡೆ ಅದರ ಪೂರ್ವದ ಕಡೆ ಅಲ್ಲಿ ಸಾಕಷ್ಟು ಈ ಗಿಡಮೂಲಿಕೆಗಳು ಹಿಮಾಲಯದಲ್ಲಿ ಬೆಳೆದಿರುತ್ತೆ. ಹಿಮಾಲಯ ಪರ್ವತದಲ್ಲಿ ಮಿಜೋರಾಂ, ಅಲ್ಲಿ ಕೆಲ್ಕೆ ಅಂತ ಇದನ್ನು ಕರೀತಾರೆ. ಮಿಜೋರಾಂನವ್ರು ಏನಂತ ಕರೀತಾರೆ? ಕೆಲ್ಕಿ ಅಂದರೆ ಕಲ್ಕಿ ಅಂತ. ಕುದುರೆ, ಗೊತ್ತಾಯ್ತಲ್ಲ? ಈ ಕಾಯಿ, ಇದರ ಎಲೆ, ಇದರ ಬಳ್ಳಿ, ಇದರ ತೊಗಟೆ, ಇದರ ಬೇರು, ಕೆಲ್ಕಿ, ಡೆಕಲಾಪಿಸ್, ಕಾಸಿ ಸ್ವಾಲು, ಅಶ್ವಿನಿ ಗಿಡಮೂಲಿಕಾ ಕಾಯಿ, ಇದರ ಕಾಯಿ, ಇದರ ಬೇರು, ಇದರ ಎಲೆ, ಇದರ ತೊಗಟೆ, ಇದು ಸವಲೆ ಬಳ್ಳಿ ಥರ ಬೆಳೆಯುತ್ತೆ. ಒಂದು 10 ಅಡಿ 15 ಅಡಿ ಬೆಳೆಯುತ್ತೆ, ಬಳ್ಳಿಗಳ ಥರ ಬೆಳೆಯುತ್ತೆ. ಅಂಥ ಮರ ಏನೂ ಆಗೋದಿಲ್ಲ. ಹಿಮಾಲಯ ಪರ್ವತ, ಮಿಜೋರಾಂ, ಟಿಬೆಟ್, ಚೈನಾ ಇತ್ಯಾದಿ ಪ್ರದೇಶಗಳಲ್ಲಿ ಹೇರಳವಾಗಿದ್ದು ಸಿಗುತ್ತೆ. ಬಹಳ ಉತ್ತಮವಾದ ಗಿಡಮೂಲಿಕೆ. ಇದರ ಬೇರು ಕೆಲಸಕ್ಕೆ ಬರುತ್ತೆ, ತೊಗಟೆ ಕೆಲಸಕ್ಕೆ ಬರುತ್ತೆ, ಹೂವು ಕೂಡ ಬರುತ್ತೆ. ಇದರ ಎಣ್ಣೆ ಕೂಡ, ಇದರ ಬೀಜಗಳಿರುತ್ತೆ, ಪುಡಿ ಪುಡಿಯಾಗಿರುತ್ತೆ ಬೀಜಗಳು. ಇದರ ಬೀಜಗಳು ಕೂಡ ಕೆಲಸಕ್ಕೆ ಬರುತ್ತೆ. ಆದರೆ ಇದನ್ನು ಈ ಯಂತ್ರ ಮಂತ್ರಕ್ಕೆ ಏನು ಉಪಯೋಗ ಆಗುತ್ತೆ, ನಮ್ಮ ಆರೋಗ್ಯಕ್ಕೆ ಏನು ಉಪಯೋಗ ಆಗುತ್ತೆ ಅಂತ ನೋಡ್ರಿ. ದೈಹಿಕವಾಗಿ ಅಲರ್ಜಿ ಅಂದರೆ ಏನು? ಯಾವುದೋ ಒಂದು ಬ್ಯಾಕ್ಟೀರಿಯಾ, ಯಾವುದೋ ಒಂದು ಹುಳ ಕಡಿದ್ಬಿಟ್ಟಿದೆ, ಚರ್ಮ ಎಲ್ಲ ಗುಳ್ಳೆಗಳಾಗಿದೆ, ಮೈ ಮೇಲೆಲ್ಲ ಗುಳ್ಳೆಗಳು ಬಂದಿದೆ, ಚರ್ಮ ಎಲ್ಲ ಅಲರ್ಜಿ ಆಗಿದೆ, ಅದಕ್ಕೂ ಯೂಸ್ ಆಗುತ್ತೆ. ಇದು ಒಳ್ಳೆಯದು. ಸಾಂಕ್ರಾಮಿಕ ರೋಗಗಳು, ಈ ಸೊಳ್ಳೆಯಿಂದ ಕಾಲ್ರ ಬರುತ್ತೆ ನೋಡಿದ್ರೆ ನೀವು. ಸೊಳ್ಳೆಯಿಂದ ಕಾಲ್ರ, ಇಲ್ಲೊಂದು ಮತ್ತೊಂದು ಡೆಂಗ್ಯೂ ಜ್ವರ, ಆ ಜ್ವರ ಈ ಜ್ವರ. ಅಷ್ಟೇ ಅಲ್ರಿ, ಇದು ಬರುತ್ತಲ್ರಿ, ಮೊನ್ನೆ ಯಾವುದೋ ಬಂದಿತ್ತಲ್ರಿ ರೋಗ, ಎಲ್ಲರೂ ಮಾಸ್ಕ್ ಹಾಕೊಂಡು ಓಡಾಡ್ತಿದ್ರಲ್ಲಪ್ಪ. ಯಾವ ರೋಗ ರೀ? ಚೈನಾದದು ಯಾವ ರೋಗ ರೀ ಅದು? ಅದು ಯಾವ್ದು ರೀ? ಚೈನಾದು ಅದು ಬಂದಿತ್ತಲ್ಲ, ಮಾಸ್ಕ್ ಹಾಕೊಂಡು. ಸಾಂಕ್ರಾಮಿಕ ರೋಗದು, ಒಬ್ಬರಿಂದ ಒಬ್ರಿಗೆ ಅಂಟ್ಕೊಬಿಡುತ್ತೆ. ಈ ಏಡ್ಸ್ ಎಲ್ಲ ಬರುತ್ತೆ, HIV, ಏಡ್ಸ್, ಇವೆಲ್ಲ ಸಾಂಕ್ರಾಮಿಕ ರೋಗಗಳೇ. ಕಾಲ್ರ ಬರುತ್ತೆ, ಅದು ಡೆಂಗ್ಯೂ ಜ್ವರ ಬರುತ್ತೆ, ಅದು ಕೋತಿ ಜ್ವರ ಬರುತ್ತೆ, ಅದು ಹಕ್ಕಿ ಜ್ವರ ಬರುತ್ತೆ, ಈ ಥರ ಸಾಂಕ್ರಾಮಿಕ ರೋಗಗಳು. ಇಲಿ ಜ್ವರ ಬರುತ್ತೆ, ಇವುಗಳಿಗೆಲ್ಲ ಇದು ದಿವ್ಯ ಔಷಧಿ, ದೈಹಿಕವಾಗಿ ಆರೋಗ್ಯದಾಯಕವಾಗಿ. ಇಲ್ಲ ಯಂತ್ರ ಮಂತ್ರ ವಶೀಕರಣದಲ್ಲಿ ಇದು ಏನಕ್ಕಂತ ನೋಡೋದಾದರೆ, ಗಂಡ ಹೆಂಡ್ತಿ ದೂರ ಆಗಿಬಿಟ್ರೆ, ಫ್ರೆಂಡ್ಸು ದೂರ ಆಗಿಬಿಟ್ರೆ, ಮಕ್ಕಳು, ತಂದೆ ತಾಯಿ ಮಕ್ಕಳು ದೂರ ಆಗಿಬಿಟ್ರೆ, ಫ್ರೆಂಡ್ಸು ಅಪ್ಪ ಅಮ್ಮ ದೂರ ಆಗಿಬಿಟ್ರೆ, ಒಟ್ಟಲ್ಲಿ ಯಾರೋದೆಲ್ಲ ದೂರ ಆಗಿಬಿಡ್ತಾರಲ್ಲ. ಅಷ್ಟೇ ಅಲ್ಲ, ಬಹಳ ಮುಖ್ಯವಾಗಿ ಟಿನ್ಸ್ ಅಂದರೆ ಯಾರು? ಅವಳಿ ಜವಳಿ ಹುಡ್ತಾರಲ್ಲ ಟಿನ್ಸ್ ಮಕ್ಕಳು, ಅವರು ದೂರ ಆಗಿಬಿಟ್ರೆ ಅವ್ರಿಗೆ ಇದು ಯಂತ್ರ ಮಾಡಿ ಆ ಯಂತ್ರವನ್ನು ಜೋಬಲ್ಲಿ ಇಟ್ಕೋಬೋದು. ಚಿಕ್ಕ ಕಾಯಿ ಬರುತ್ತೆ ನೋಡಿ, ಚಿಕ್ಕ ಕಾಯಿ ಕೂಡ ಬರುತ್ತೆ, ಭಾಳ ಚಿಕ್ಕದಾಗಿ ಬರುತ್ತೆ ನೋಡಿ. ಈ ಥರ ಚಿಕ್ಕದಾಗಿ ಕೂಡ ನೀವು ನೋಡ್ಬೋದು. ಇದೆಲ್ಲ ಯಂತ್ರ ಮಾಡಿ, ಇದಕ್ಕೊಂದು ಯಂತ್ರ ರೆಡಿ ಮಾಡಿ, ಇದಕ್ಕೆ ಯಂತ್ರ ತಾಮ್ರದ ತಗಡು ಅಥವಾ ಪಂಚಲೋಹದ ತಗಡು, ಬೆಳ್ಳಿ, ಬಂಗಾರದ ತಗಡಲ್ಲಿ ಯಂತ್ರ ಬೀಜಾಕ್ಷರಗಳನ್ನು ಕೂರಿಸಿ, ಓಂ ಶ್ರೀ ಸಿದ್ಧಿ ಬುದ್ಧಿ ಧೂಮ್ರಾಗೇತು ಕಲ್ಕಿ ಚಿಂತಾರ ವಿದ್ಯಾ ಮಹಾಗಣಾಧಿಪತಿಯಿಂದ ಶ್ರೀ ವೆಲ್ಲಿಮಾತ್ ದೇವಸ್ಥಾನ ಮತ್ತು ಕುಮಾರಸ್ವಾಮಿಯವರೆಗೂ ಎಲ್ಲರ ಹಿತೈಷಿ ದೇವತಾ ಶಕ್ತಿ, ಗುರುಶಕ್ತಿ, ಮಾತಾಪಿತ ಪೂರ್ವಶಕ್ತಿ, ಬಂಧು ಮಿತ್ರ ಶಕ್ತಿ, ಪ್ರಕೃತಿ ಶಕ್ತಿ, ಬೀಜಾಕ್ಷರ ಮಂತ್ರಗಳ ಶಕ್ತಿ ಒಂದು ಮಾಡಿ, ಯಂತ್ರವನ್ನು ಮಾಡಿ ಈ ಕಾಯಿಗಳಿಗೆ ಇದೆಲ್ಲ ಮನೆಯಲ್ಲಿ ಅಥವಾ ಆಫೀಸ್ನಲ್ಲಿ ಅಥವಾ ಯಾವುದೇ ಒಂದು ಫ್ಯಾಕ್ಟ್ರಿಯಲ್ಲಿ, ಅಂಗಡಿಯಲ್ಲಿ, ಹೋಟ್ಲಲ್ಲಿ. ಈಗ ದೊಡ್ಡವರು ಇರ್ತಾರೆ, ಕೆಲಸ ಮಾಡೋರು, ಅವರು ಓನರ್ಗಳಿರ್ತಾರೆ, ಮ್ಯಾನೇಜರ್ಗಳಿರ್ತಾರೆ, ಸೂಪರ್ವೈಸರ್ ಇರ್ತಾರೆ, ಕೆಳವರ್ಗದವ್ರು ಇರ್ತಾರೆ. ಒಡಂಬಡಿಕೆಯಿಂದ ಇರಬೇಕು, ಎಲ್ಲರೂ ಒಡಂಬಡಿಕೆಯಿಂದ, ಪರಸ್ಪರ ಒಡಂಬಡಿಕೆಯಿಂದ. ಅದು ಎಲ್ಲೇ ಆಗಿರಲಿ, ಯಾವುದೇ ಸ್ಕೂಲ್ ಇರ್ಬೋದು, ಹೋಟೆಲ್ ಇರ್ಬೋದು, ಫ್ಯಾಕ್ಟ್ರಿ ಇರ್ಬೋದು, ಅಂಗಡಿ ಇರ್ಬೋದು, ಎಲ್ಲಾದರೂ ಸರಿ ಅಲ್ವಾ. ಒಡಂಬಡಿಕೆಯಿಂದ ಇರಬೇಕಂದ್ರೆ ಈ ಯಂತ್ರ ಮಾಡಿ, ಈ ಯಂತ್ರವನ್ನು ಜೋಬಲ್ಲಿ ಇಟ್ಕೋಬೇಕು. 2 ಕಾಯಿ ಇರುತ್ತೆ ನೋಡಿ, ಈ ಥರ 2 ಕಾಯಿ ಎಲ್ಲ ಜೋಡಿಸ್ಬೇಕು. ಈ ಥರ
ಯಂತ್ರವನ್ನು ಇದಕ್ಕೆ ಸುತ್ತಬೇಕು. ಯಂತ್ರವನ್ನು ಏನು ಬೀಜಾಕ್ಷರ ಮಂತ್ರ ಯಂತ್ರ ಮಾಡಿರ್ತೀವಿ ಅದು ನಾನು ತೋರಿಸ್ಕೊಡ್ತೀನಿ. ಈಗ ಈ ವಿಡಿಯೋ ಲಾಸ್ಟಲ್ಲಿ ನೋಡಿ, ಲಾಸ್ಟಲ್ಲಿ ನಾನು ತೋರಿಸ್ತೀನಿ ಯಂತ್ರ ಮಾಡೋದು ಹೇಗೆ ಅಂತ, ಓಕೆಲ್ಲ. ಆಮೇಲೆ ಯಂತ್ರ ಮಾಡಿ ಎಲ್ಲಿ ಮಾಡ್ಬೇಕು ಯಂತ್ರವಲ್ಲ, ಜೊತೆಯಲ್ಲಿ ಇಟ್ಕೋಬೇಕು. ಇದೆಲ್ಲ ಜೊತೆಯಲ್ಲಿ ಇಟ್ಕೋಬೋದು. ಅಥವಾ ಮನೆಯಲ್ಲೇ ನೀವು ದೇವ್ರ ಮನೆಯಲ್ಲಿ ಕಟ್ಬೋದು, ಅಥವಾ ಕಾರಲ್ಲಿ, ಆಟೋನಲ್ಲಿ, ಬಸ್ಸಲ್ಲಿ, ಟೂ ವೀಲರಲ್ಲಿ ಮುಂದುಗಡೆ ಕಟ್ಬೋದು. ಅಲ್ಲಿ ಯಂತ್ರ ಮಾಡಿ ರೆಡಿ ಮಾಡ್ಕೊಡ್ತೀರಿ. ಮನೆಯಲ್ಲಿ ಇಟ್ಕೋಬೋದು, ಜೊತೆಯಲ್ಲಿ ಇಟ್ಕೋಬೋದು. ಒಂದು ಸಣ್ಣ ಬಾಕ್ಸಲ್ಲಿ, ಪ್ಲಾಸ್ಟಿಕ್ ಬಾಕ್ಸಲ್ಲಿ ಇದೆಲ್ಲ ಇಟ್ಕೋಬೋದು. ಅದು ಇವಾಗ ತೋರಿಸ್ತಿಲ್ಲ ಮಾಡಿ, ಓಕೆಲ್ಲ. ಇದೆಲ್ಲ ಯಂತ್ರ ಮಾಡಿ ಇಟ್ಕೊಂಡಾಗ ಸ್ನೇಹಿತರು ಯಾರು ಈಗಾಗಲಿರುತ್ತಲ್ಲ ಇದು, ಓಕೆಲ್ಲ. ಗೊತ್ತಾಯ್ತಲ್ಲ ಎಲ್ಲಿರುತ್ತೆ ಟೆಕಲಪಿಸ್ ಅಥವಾ ಕಾಸಿ ಸ್ವಾಲೋ, ಕಾಸಿ ಸ್ವಾಲೋ ಅಥವಾ ಟೆಕಲಪಿಸ್ ಅಥವಾ ಕಲ್ಕಿ ಅಥವಾ ಅಶ್ವಿಲೆ ಗಿಡಮೂಲಿಕೆ ಕಾಯಿಗಳು, ಓಕೆಲ್ಲ. ನೀವು ನೋಡಿದ್ರೆ ಇದರಿಂದ ನಾವು ಯಂತ್ರ ಮಾಡಿ ನಾನು ಹೇಗೆ ಯಂತ್ರ ಮಾಡೋದು ಅಂತ ತೋರಿಸ್ತೀನಿ. ಇದು ಏನೆಲ್ಗಾಗುತ್ತೆ, ಕೆಮ್ಮು 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 ಅಂದರೆ ಈಗ ಯಾವುದಾದ್ರೂ ನೀರು ಕುಡಿದು ಬಿಡ್ತೀವಿ, ನೆಗಡಿ ಬರುತ್ತೆ, ಕೆಮ್ಮು ಬರುತ್ತೆ, ಜ್ವರ ಬರುತ್ತೆ. ಅದಕ್ಕೆ ಈ ಕಾಯಿಗಳ ಪುಡಿ ಅಥವಾ ಟೀ ಕಾಫಿ ಥರ ಕಷಾಯ ಮಾಡಿ ಕುಡಿಬೋದು. ಅಥವಾ ಮೈ ಮೇಲೆ ಏನಾದರೂ ಅಲರ್ಜಿ ಆಗಿದೆ ಇದನ್ನು ತೇದು ಕೊಬ್ಬರಿ ಎಣ್ಣೆಯಲ್ಲಿ ಅಥವಾ ಬೇರೆ ಒಂದು ಇದ್ರ ಮೇಲೆ ಶುದ್ಧವಾದ ಒಂದು ಕಲ್ಲು ಮೇಲೆ ತೇದು ಆಗ್ಬೋದು. ಗೊತ್ತಾಯ್ತಲ್ಲ, ಹಚ್ಕೋಬೋದು. ಚರ್ಮಕ್ಕೆಲ್ಲ ಒಳ್ಳೆಯದು, ರೋಗ ವಾಸಿ ಆಗುತ್ತೆ. ಹಾಗೆ ಬಿಸಿ ಮಾಡಿ ಇದನ್ನು ಕುದಿಸಿ, ನೀರಲ್ಲಿ ಕುದಿಸಿ ಕುಡಿಬೋದು. ಹಾಗೆ ಇದರ ಬೇರುಗಳು, ಕಾಯಿಗಳು, ಎಲೆಗಳು, ಹೂಗಳು ಎಲ್ಲವೂ ಉಪಯೋಗ ಬರುತ್ತೆ. ಎಣ್ಣೆ ಕೂಡ ಅಷ್ಟೇ. ಇದರ ಎಣ್ಣೆ ಇದರಲ್ಲಿ ಪುಡಿ ಇರ್ತವೆ, ಬೀಜಗಳು, ಸಣ್ಣ ಸಣ್ಣ ಬೀಜಗಳು. ನಾನು ಆಮೇಲೆ ತೋರಿಸ್ತೀನಿ ನಿಮಗಲ್ಲಿ. ಈ ಯಂತ್ರ ಮಾಡ್ತೀನಿ ಈಗ, ನೀವು ನೋಡ್ಕೊಳ್ಳಿ ಯಂತ್ರ. ವಶೀಕರಣಕ್ಕೆ ಪರಸ್ಪರ ಹೆಂಡತಿ ಗಂಡ, ಮಕ್ಕಳು ಮರಿ, ದೊಡ್ಡವರು ಚಿಕ್ಕವರು, ಎಲ್ಲೇ ಕೆಲಸ ಮಾಡುತ್ತಾ ಓನರ್ಗಳು, ಕೆಲಸಗಾರರು ಎಲ್ಲರೂ ಒಂದಾಗಬೇಕಂದ್ರೆ ಇದರ ಯಂತ್ರ ಭಾಳ ಮುಖ್ಯ. ಗೊತ್ತಾಯ್ತಲ್ಲ. ಈ ಯಂತ್ರ ಹೇಗೆ ಮಾಡೋದು ಅಂತ ಇವಾಗ ನೋಡೋಣ. ನಾನು ನಿಮಗೆ ಇವಾಗ ತೋರಿಸ್ತಿಲ್ಲ ನಿಮಗೆ, ಗೊತ್ತಾಯ್ತಲ್ಲ, ತೋರಿಸ್ತಿಲ್ಲ. ಈ ವಿಡಿಯೋ ಎಲ್ಲ ಲಾಸ್ಟ್ವರೆಗೆ ನೋಡಿ, ಇಲ್ಲಿ ಲಾಸ್ಟ್ವರೆಗೆ ನೋಡಿ, ಓಕೆಲ್ಲ. ವೀಕ್ಷಕರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ಮೊದಲಿಗೆ ನಾವು ಒಂದು ಮ್ಯಾಟ್ ರೆಡಿ ಮಾಡ್ಕೋಬೇಕು ಕೂತ್ಕೊಳ್ಳಿಕ್ಕೆ. ಯಾವುದೇ ಯಂತ್ರ ರೆಡಿ ಮಾಡ್ಕೊಳ್ಳಿಕ್ಕೆ, ತಾಯ್ತ ಆಗಲಿ, ಶ್ರೀಚಕ್ರ ಆಗಲಿ, ಯಂತ್ರಗಳ ರೆಡಿ ಮಾಡ್ಕೊಳ್ಳಿಕ್ಕೆ ಮೊದಲು ಒಂದು ಜಾಗ, ಒಂದು ಆಸನ, ಒಂದು ಶುದ್ಧವಾದ ಜಾಗದಲ್ಲಿ ಕೂತ್ಕೋಬೇಕು. ಇಲ್ಲಿ ಈಗ ನಮಗೆ ಬೇಕಾದ ಮೆಟೀರಿಯಲ್ಗಳು ಏನೇನು ಅಂತ ಒಂದು ಸಾರಿ ನೋಡ್ಬೋಣ, ಓಕೆನಾ. ನೋಡಿ, ಇದು ವಿಭೂತಿ, ನಿಮ್ಗೆ ಗೊತ್ತಿರೋ ವಿಚಾರ. ಇದು ಕಪ್ಪು ಅರಿಶಿಣ ಅಂದರೆ ಬ್ಲ್ಯಾಕ್ ಕಲರ್ ಅರಿಶಿಣದ ಪುಡಿ ವಶೀಕರಣಕ್ಕೆ. ಇದು ನೋಡಿ ನಾಗಸಿಂಧೂರ ಇರ್ತಿದ್ದು ವಶೀಕರಣಕ್ಕೆ. ಆಮೇಲೆ ನಾಗಸಿಂಧೂರ, ಇದು ಲಾಸ್ಟ್ ಟೈಮೆಲ್ಲ ನಾನು ವೀಡಿಯೋ ಕೂಡ ಮಾಡಿದ್ದೀನಿ, ನೀವು ನೋಡಿರ್ಬೋದು ನಾಗಸಿಂಧೂರ, ಗೊತ್ತಾಯ್ತಲ್ಲ. ಆಮೇಲೆ ಗೋರಜನ್, ಇದು ಒಂದು ಕಸ್ತೂರಿ, ಗೊತ್ತಾಯ್ತಲ್ಲ, ಇದು ಕಸ್ತೂರಿ ಇರುತ್ತೆ. ಆಮೇಲೆ ಇದು ಬಂದು ಅರ್ಕಜ, ಗೊತ್ತಾಯ್ತಲ್ಲ. ಇದು ನೋಡಿ ಗೋರಜ್ ಎರಡು ಥರ ಇದು ಬಂದು ಭೂತಾಳೆ, ನಾಗಭೂತಾಳೆ ನೋಡಿದ್ರಲ್ಲ, ದೇವಭೂತಾಳೆ ಇರ್ತೀವಿ, ಓಕೆನಾ, ದೇವಭೂತಾಳೆ. ಇದು ನೋಡಿ ಅಶ್ವಿನಿಗಂಧ. ಇದು ಬಂದು ಅರಿಶಿನ ಕುಂಕುಮ, ಆಮೇಲೆ ನಾಗಸಿಂಧೂರ ಎಲ್ಲ ಮಿಕ್ಸ್ ಇರುತ್ತೆ. ಒಂದು ದಾರ ತಗೊಳ್ಳಿ ಇರುತ್ತೆ ಮಿಕ್ಸ್. ಆಮೇಲೆ ಕಾಯಿಗಳು ಬೇಕು, ಸೀಟ್ ಬೇಕು. ನೋಡಿ, ಮೇಯ್ನ್ ಸೀಟು ನೆನಪಿಟ್ಕೊಳ್ಳಿ, ಗೊತ್ತಾಯ್ತಲ್ಲ. ಸೀಟ್ ಅಂದರೆ ಏನು, ಒಂದು ಪಂಚಲೋಹದ್ದು, ಬಂಗಾರದ್ದು, ಬೆಳ್ಳಿದು ಅಥವಾ ತಾಮ್ರದ್ದು ತಗಡು ಒಂದು ತೊಗೋಬೇಕು, ಗೊತ್ತಾಯ್ತಲ್ಲ. ನಾನೊಂದು ತಗಡು ಆಯ್ಕೆ ಮಾಡ್ಕೊಂಡಿದ್ದೀನಿ. ಈಗ ತುಂಬ ದೊಡ್ಡದೇ ಇರುತ್ತೆ ತಗಡಿದು. ಪೂರ ನಾನು ಸೆಟ್ ತಂದಿದ್ದೆ. ಅದರಲ್ಲಿ ಸುಮಾರು 100 ಪೀಸ್ ಏನೋ ಬರುತ್ತೆ, 50-100 ಬರುತ್ತೆ, ಗೊತ್ತಾಯ್ತಲ್ಲ. ನೀವು ಸಿಂಗಲ್ ತೊಗೊಂಡ್ರೆ ತುಂಬ ದುಡ್ಡು ಆಗುತ್ತೆ. ಅದಕ್ಕೆ ಯಾವಾಗಲೂ ಫುಲ್ ಸೆಟ್ ತೊಗೊಬಿಡಿ, ಗೊತ್ತಾಯ್ತಲ್ಲ. ನಿಮಗೆ ಎಷ್ಟು ಬೇಕಷ್ಟು ಮಡ್ಚ್ಕೊಂಡು ಪೀಸ್ಗಳು ಮಾಡ್ಕೋಬೇಕು. ಈಗ ನೋಡಿ, ನಾನು ಮಡ್ಚ್ತಾ ಇದ್ದೀನಿ. ಒಂದು ಸೈಡು ಅಲ್ಯೂಮಿನಿಯಂ ಕಲರ್ ಇರುತ್ತೆ, ಇನ್ನೊಂದು ಸೈಡು ಗೋಲ್ಡ್ ಕಲರ್ ಇರುತ್ತೆ ಈ ಸೀಟು. ನಾವು ಯಾವಾಗಲೂ ಗೋಲ್ಡ್ ಕಲರ್ ಇರೋ ಕಡೆ ಯಂತ್ರ ಬೀಜಾಕ್ಷರ ಮಂತ್ರಗಳನ್ನು ಬರೀಬೇಕು, ನೆನಪಿಟ್ಕೊಳ್ಳಿ. ಬೀಜಾಕ್ಷರ ಮಂತ್ರಗಳನ್ನು ಗೋಲ್ಡ್ ಕಲರ್ ಇರುತ್ತಲ್ಲ ಆ ಕಡೆ ಬರೀಬೇಕು, ನೆನಪಿರಲಿ. ನಿಮ್ಗೆ ಎಷ್ಟು ಬೇಕಷ್ಟು ಕಟ್ ಮಾಡ್ಕೋಬೇಕು. ಈಗ ನಾನು ಮಡ್ಚಿದ್ದೀನಿ, ನನಗೆ ಎಷ್ಟು ಬೇಕಷ್ಟು ಕಟ್ ಮಾಡ್ಕೊತೀನಿ ಈಗ, ಓಕೆನಾ. ಹಾಗೆ ನೀವು ಕಟ್ ಮಾಡ್ಕೋಬೇಕು. ಏತಕ್ಕೆ ಕಟ್ ಮಾಡ್ಕೊಳ್ಳೋದಿದು ಅಂತ ನಾನು ಹೇಳ್ತೀನಿ. ಆಮೇಲೆ ಯಂತ್ರ ರೆಡಿ ಮಾಡಬೇಕಾದ್ರೆ ಇದ್ರ ಮೇಲೆ ಬೀಜಾಕ್ಷರ ಮಂತ್ರಗಳನ್ನು ಬರೀಬೇಕಾಗುತ್ತೆ. ಅಷ್ಟೇ ಅಲ್ಲ, ಬರೆದ್ಬಿಟ್ಟು ಲಾಸ್ಟ್ ಟೈಮ್ ನೀವು 10 ಜೋಡಿ ಯಾವ ರೀತಿ ಪ್ಯಾಕ್ ಮಾಡಿದೆ ಅದೇ ರೀತಿಯಲ್ಲಿ
ಎರಡೆರಡು ಕಾಯಿಗಳಿಗೆ ನಾವು ಈ ಯಂತ್ರದಿಂದ ಪ್ಯಾಕ್ ಮಾಡಬೇಕಾಗುತ್ತೆ. ಗೊತ್ತಾಯ್ತಲ್ಲ? ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ನಾನು ಒಂದೀಗ 4 ರೆಡಿ ಮಾಡಲಿಕ್ಕೆ ಹೊರಟಿದ್ದೀನಿ. ನೀವು ಎಷ್ಟಾದರೂ ಮಾಡ್ಕೊಳ್ಳಿ. ಈಗ ನಾನು 4 ರೆಡಿ ಮಾಡ್ತೀನಿ. ಅದಕ್ಕೆ 4 ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಕಟ್ ಮಾಡ್ಕೊಳ್ಳಿ. ಗೊತ್ತಾಯ್ತಲ್ಲ? ನಾನು 4 ಪೀಸ್ ಅಂದರೆ ಒಂದು 4 ರೆಡಿ ಮಾಡ್ತೀನಿ. ಓಕೆನಾ? ನೋಡಿ 4 ಪೀಸ್ ನನಗೆ ಎಷ್ಟು ಬೇಕಷ್ಟು 4 ರೆಡಿ ಮಾಡ್ತೀನಿ. ಈಗ ನಿಮಗೆ ಎಷ್ಟು ಬೇಕಷ್ಟು ರೆಡಿ ಮಾಡ್ಕೊಳ್ಳಿ. ಓಕೆ. ಆಮೇಲೆ ಕಾಯಿಗಳು ಅಶ್ವಿನಿ ಗಿಡಮೂಲಿಕೆ ಕಾಯಿಗಳಿವು, ಅಥವಾ ಜೋಡಿ ನಾಗಸರ್ಪ ಕಾಯಿಗಳು, ಅಥವಾ ಕಲ್ಕೈ ಕಾಯಿಗಳು, ಅಥವಾ ನಿಮಗೀಗಾಗಲೇ ಸಾಕಷ್ಟು ಬಾರಿ ಹೇಳಿದ್ದೀನಿ. ಗೊತ್ತಾಯ್ತಲ್ಲ? ನೀವು ಈ ಕಾಯಿಗಳನ್ನು ರೆಡಿ ಮಾಡ್ಕೋಬೇಕು. ಇವೆಲ್ಲ ಇಲ್ಲಿ ಸಿಗಲ್ಲ, ತುಂಬ ಅಪರೂಪ. ಗ್ರಂಥಿ ಅಂಗಡಿಗಳಲ್ಲಿ ಸಿಗೋದು ಕಷ್ಟ. ಆದರೂ ನಿಮಗೆ ಸಿಗ್ಬೋದು. ನಿಮ್ಮ ಟೈಮ್ ಸರಿ ಇದ್ದರೆ ನಿಮ್ಗೆ ಸಿಗುತ್ತೆ. ಇದೇನಿದ್ರು ನೇಪಾಳ, ಮಿಜೋರಾಮು, ಚೈನಾದಲ್ಲೇ ಹೆಚ್ಚಾಗಿ ಸಿಗುತ್ತೆ. ನೆನ್ಪಿಟ್ಕೊಳ್ಳಿ. ಇದಕ್ಕೆ ಬೇಕಾದಂಥ ಇನ್ನೂ ವಸ್ತುಗಳು ನೋಡಿ, ಇವು ಗಿಡಮೂಲಿಕೆಗಳು. ಗೊತ್ತಾಯ್ತಲ್ಲ? 108 ಗಿಡಮೂಲಿಕೆಗಳು, ನಾನಾ ರೀತಿ ಗಿಡಮೂಲಿಕೆಗಳು, ಅವುಗಳ ಪುಡಿ. ಈಗ ನೀವೊಂದು ಪೇಪರ್ ತೊಗೋಬೇಕು. ಪೇಪರ್ ತಗೊಂಡು ಅದ್ರ ಮೇಲೆ ಒಂದು ಸ್ಕೇಲಲ್ಲಿ ಒಂದು 9 ಮನೆ ಮಾಡ್ಕೊಳ್ಳಿ. ಎಷ್ಟು ಮನೆ? 9 ಮನೆ. ನಾನು ಬೀಜಾಕ್ಷರ ಮಂತ್ರ ನಿಮಗೆ ಕೊಡ್ತೀನಿ. ಅದನ್ನು ಈ ಮನೆಗಳಲ್ಲಿ ಫಸ್ಟ್ ರೆಡಿ ಮಾಡ್ಕೊಂಡು ಬರ್ಕೊಳ್ಳಿ, ಪೇಪರ್ನಲ್ಲಿ ಬರ್ಕೊಳ್ಳಿ. ಗೊತ್ತಾಯ್ತಲ್ಲ? ನಾನು ಮೊದಲು ನೋಡಿ ಈ ರೀತಿ ಬೀಜಾಕ್ಷರಗಳನ್ನು ಬರೆದಿರ್ತೀನಿ. ನಾನು ನಿಮಗೆ ಸ್ಕ್ರೀನ್ ಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ, ಸ್ಕ್ರೀನ್ ಮೇಲೆ ಬೀಜಾಕ್ಷರ ಮಂತ್ರಗಳು ಅದೇ ಮಂತ್ರಗಳ ಆ ಚೀಟಿನಲ್ಲಿ ಇರುತ್ತೆ. ಗೊತ್ತಾಯ್ತಲ್ಲ? ಸ್ಕ್ರೀನ್ ಮೇಲೆ ನಿಮಗೇನು ಕಾಣಿಸ್ತಾ ಇದೆ ಮಂತ್ರಗಳು, ಅದೇ ಮಂತ್ರಗಳು ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಅದನ್ನು ಪೇಪರ್ನಲ್ಲಿ ಸುಮ್ಮನೆ ಬರ್ಕೊಂಡಿದ್ದೀನಿ. ಆಮೇಲೆ ನೋಡಿ, ಏನು ಅದು ತಗಡು ಪೇಪರ್ ಇತ್ತಲ್ಲ, ಅದು ತಗಡು ಹಾಳೆ, ಪಂಚಲೋಹದ, ಬಂಗಾರದ, ಬೆಳ್ಳಿದೋ, ತಾಮ್ರದ, ಏನೋ ಒಂದು ನೀವು ಒಂದು ತಗಡು. ಅದ್ರ ಮೇಲೆ ನಾನೀಗ ಈ ಒಂದು ದಿವ್ಯಾಸ್ತ್ರ ಅಂತ ಒಂದು ಇಟ್ಕೊಂಡಿದ್ದೀನಿ. ಒಂದು ಸ್ಕೇಲು. ನೀವೇನು ಮಾಡ್ತೀರಾ, ದಾಳಿಂಬೆ ಮರದ ಒಂದು ಪೆನ್ ಥರ ಮಾಡ್ಕೋಬೇಕು. ಕಡ್ಡಿನ ಮುಳ್ಳಾದರೂ ಸರಿ, ಅದರ ಕಡ್ಡಿ ಆದರೂ ಸರಿ, ಪೆನ್ ಥರ ಮಾಡ್ಕೊಂಡು ಅದರಲ್ಲಿ ನೀವು ಬರೀಬೇಕು. ಗೊತ್ತಾಯ್ತಲ್ಲ? ದಾಳಿಂಬೆ ಮರದ್ದು ಕಡ್ಡಿ ಮಾರ್ಕೊಂಡು ಅದರಲ್ಲಿ ಯಂತ್ರಗಳು, ತಾಯ್ದೆಗಳು ಬರೀಬೇಕು. ನೋಡಿ, ಈ ರೀತಿ ಬರ್ಕೋಬೇಕು. ಗೊತ್ತಾಯ್ತಲ್ಲ? ನಾನು ಬರ್ಕೊಂಡಿದ್ದೀನಿ. ಈಗ ಮಂತ್ರಗಳು ಸ್ಕ್ರೀನ್ ಮೇಲೆ ನೋಡ್ಬೋದು. ಅದರಲ್ಲಿ ಏನೇನು ಮಂತ್ರ ಇದೆ ಅಂತ ಸ್ಕ್ರೀನ್ ಮೇಲೆ ನೋಡ್ಬೋದು. ಗೊತ್ತಾಯ್ತಲ್ಲ? ಸ್ಕ್ರೀನ್ ಮೇಲೆ ಇರುತ್ತೆ. ನಿಮಗೆ ಓದೋಕ್ಕೆ ಬರೋಲ್ಲ ಅಂದರೆ ಮನೆಯಲ್ಲೇ ಇರೋರ ಹತ್ರ ಓದಿಸ್ಕೊಳ್ಳಿ. ನೆನ್ಪಿಟ್ಕೊಳ್ಳಿ, ನಿಮಗೆ ಬೀಜಾಕ್ಷರ ಮಂತ್ರಗಳು ಓದಲಿಕ್ಕೆ ಬರೋದಿಲ್ಲ ಅಂದರೆ ಮನೆಯವ್ರ ಹತ್ರ ಯಾರ ಹತ್ರ ಆದರೂ ಓದಿಸ್ಕೊಳ್ಳಿ. ಓಕೆನಾ? ಈಗ ನೋಡಿ, ಅಲ್ಲಿ ಬರೆದಿರೋದನ್ನು ಎಲ್ಲ ಉಲ್ಟಾ ಮಾಡ್ಕೊಳ್ಳಿ. ನಾವು ಬರೆಯೋವಾಗ ಬೀಜಾಕ್ಷರ ಮಂತ್ರಗಳನ್ನು ಯಾವ ಕಡೆ ಗೋಲ್ಡ್ ಕಲರ್ ಇದೆ, ಗೋಲ್ಡ್ ಕಲರ್ ಮೇಲೆ ಬರೀಬೇಕು. ನೆನಪಿಟ್ಕೊಳ್ಳಿ. ಈಗ ಸಿಲ್ವರ್ ಕಲರ್ ಹಿಂದ್ಗಡೆ ಸಿಲ್ವರ್ ಕಲರ್ ಮೇಲೆ ನಾನು ಇದಾಗ್ತಾಯಿದ್ದೀನಿ. ಏನೇನು ಹಾಕ್ತಾಯಿದ್ದೀನಿ? ಗೋರೋಜನ ಹಾಕ್ತಾಯಿದ್ದೀನಿ, ಅರ್ಕಜ ಹಾಕ್ತಾಯಿದ್ದೀನಿ, ಕಸ್ತೂರಿ ಹಾಕ್ತಾಯಿದ್ದೀನಿ. ಗೊತ್ತಾಯ್ತಲ್ಲ? ಇದು ಬಂದು ಕಸ್ತೂರಿ. ನೆನ್ಪಿಟ್ಕೊಳ್ಳಿ, ಇದು ಕಸ್ತೂರಿ ಇರುತ್ತೆ. ಆಮೇಲೆ ಅರ್ಕಜ ಬೇರೆ ಇರುತ್ತೆ ವಶೀಕರಣಕ್ಕೆ. ಇದು ಕಸ್ತೂರಿ. ಎಲ್ಲ ಒಂದೊಂದು ಚೂರು ತೆಗೆದು ಅದ್ರ ಮೇಲೆ ಬಳಿಬೇಕು. ಎಲ್ಲಿ ನಾವು ಯಂತ್ರ ಬರೆದಿದ್ದೀವಲ್ಲ ಹಾಳೆ, ಆ ತಗಡು ಇರುತ್ತಲ್ಲ, ಆ ತಗಡು ಮೇಲೆ ನಾವು ಬಳಿಬೇಕು. ಈ ರೀತಿ ಬಳಿಬೇಕು. ನಾನು ಏನೇನು ಹೇಳಿದೆ? ಗೋರಜ, ಅರ್ಕಜ, ಆಮೇಲೆ ಕಸ್ತೂರಿ. ಗೊತ್ತಾಯ್ತಲ್ಲ? ಇದು ಅರ್ಕಜ. ಗೊತ್ತಾಯ್ತನ್ರಿ? ಇದು ವಶೀಕರಣಕ್ಕೆ ಒಳ್ಳೆಯ ಅಂಜನಾ ಥರ ಇರುತ್ತೆ. ಇದು ಅಂಜನಾ ಥರ. ಇವನ್ನ ಯಾರು ಬೇಕಾದ್ರೆ ಇವೆಲ್ಲ ಹಣೆಗೆ ಇಟ್ಕೊಬೋದು, ಯೂಸ್ ಮಾಡ್ಬೋದು. ಮಕ್ಕಳು, ದೊಡ್ಡವರೆಲ್ಲ ಹಣೆಗೆಲ್ಲ ಇಟ್ಕೊಬೋದು ಇವನ್ನ ವಶೀಕರಣಕ್ಕೆ. ಮತ್ತು ಗಲ್ಲ ಇರುತ್ತಲ್ಲ, ಅಂಗಡಿಗಳಲ್ಲಿ, ಹೋಟ್ಲುಗಳಲ್ಲಿ ಗಲ್ಲ ಇರುತ್ತಲ್ಲ, ಗಲ್ಲ ಇಡ್ಬೋದು. ಮನೆಯಲ್ಲೇ ನಿಮ್ಮದು ಬೀರು ಇರುತ್ತಲ್ಲ, ಅಲ್ಮಾರ ಎಲ್ಲ, ಅಲ್ಲೆಲ್ಲ ಇವೆಲ್ಲ ಇಡ್ಬೋದು. ಈಗ ನೋಡಿ, ಇದು ನಿಮ್ಗೆ ಗೊತ್ತಿದೆ ಪೌಡರ್. ಇದು 108 ಗಿಡಮೂಲಿಕೆಗಳ ದಶಾಂಗಮ್ ಅಂತ ಕರೀತಾರೆ. 108 ಗಿಡಮೂಲಿಕೆಗಳ ಪೌಡ್ರ್. ಇದು ಭಾಳ ಸುಗಂಧ ದ್ರವ್ಯಗಳಿಂದ ಇರುತ್ತೆ. ಈ ಗಿಡಮೂಲಿಕೆಗಳ ಪೌಡ್ರು ಕೂಡ ಬೇಕಾಗುತ್ತೆ. ನೋಡ್ಕೊಳ್ಳಿ ಯಾವ ರೀತಿ ಮಾಡ್ತೀನಿ, ಏನು ಮಾಡ್ತೀನಿ ಅಂತ ನೀವು ನೋಡ್ಕೊಳ್ಳಿ. ಈಗೆಲ್ಲ ಒಂದು ಕಡೆ ಹಾಕ್ಕೋಬೇಕು. ಇವೆಲ್ಲ ಒಂದೊಂದೇ ಹಾಕ್ಕೋಬೇಕು. ಇದು ನೋಡಿ, 108 ಗಿಡಮೂಲಿಕೆಗಳ ಪುಡಿ ಅಲ್ಲಿ ಹಾಕ್ಕೊಳ್ಳಿ ಒಂದು ಕಡೆ. ಅಲ್ಲಿ ಹಾಕಿದ್ದೀನಿ ನಾನು ಈಗ ಎಷ್ಟು ಬೇಕಷ್ಟು. ಆಮೇಲೆ ಇನ್ನೂ ಒಂದಿದೆ, ಈ ಓಮಕ್ಕೆ, ಗೀಮನಕ್ಕೆ, ಅವನಕ್ಕೆ ಮಾಡ್ತಾರಲ್ಲ, ಅವನದ ಪುಡಿ ಅಂತ ಇದನ್ನು ಕರೀತಾರೆ. ಅದಕ್ಕೆಲ್ಲ ಹಾಕ್ತಾರೆ. ಇದು ಕೂಡ ಗಿಡಮೂಲಿಕೆ ಕಾಯಿಗಳು, ಬೇರುಗಳದ್ದು, ಅದು ಹಾಕೋಬೇಕು. ಆಮೇಲೆ ನೋಡಿ, ಇದು ನಾಗಸಿಂಧೂರ. ನಿಮ್ಗೆ ಗೊತ್ತಿದೆ ನಾಗಸಿಂಧೂರ, ಈಗಾಗಲೇ ನೋಡಿದ್ದೀರ.
ಗೊತ್ತಾಯ್ತಲ್ಲ. ಆ ನಾಗಸಿಂಧರದ ಅದು ಕೂಡ ನಾವು ಅದರಲ್ಲಿ ಅಲ್ಲೇ ಹಾಕ್ಕೋಬೇಕು. ಏತಕ್ಕೆ ಹಾಕ್ಕೊಳ್ಳೋದು ನೋಡ್ತಾ ಇರಿ ಯಾವ ರೀತಿ ಯಂತ್ರ ತಯಾರು ಮಾಡೋದಂತ. ಅಲ್ಲಿ ಹಾಕ್ಕೋಬೇಕು, ನೆನಪಿಟ್ಕೊಳ್ಳಿ, ಹಾಕ್ಕೋಬೇಕು. ಫಸ್ಟ್ ನಾವು ಯಂತ್ರ ಬರೆದಿದ್ದೀವಿ, ಈಗ ಯಂತ್ರಗಳಿಗೆ ಬಳದಿದ್ದೀವಿ ಕೆಲವೊಂದು ಐಟಮ್ಸು. ಈಗ ಅಲ್ಲಿ ಒಂದು ಸೈಡಲ್ಲಿ ಇವೆಲ್ಲ ಪುಡಿಗಳು ಹಾಕ್ಕೋತಾ ಇದ್ವಿ, ಗೊತ್ತಾಯ್ತಲ್ಲ. ಈಗ ನೋಡಿ ಅಶ್ವಿನಿ ಗಂಧ ಇದು ಅರ್ಶಿಣ ಥರ ಇದೆಯಲ್ಲ ಅದು, ಇದು ನಾಗ ಸಿಂಧೂರ ಕುಂಕುಮ ಎಲ್ಲ ಇರುತ್ತೆ, ಓಕೆನಾ. ಇದು ಕಪ್ಪು ಅರಿಶಿಣ, ಬ್ಲ್ಯಾಕ್ ಎಲ್ಲೋ ಪೌಡ್ರ್, ಬ್ಲ್ಯಾಕ್ ಎಲ್ಲೋ ಪೌಡ್ರ್, ಇದು ಬ್ಲ್ಯಾಕ್ ಎಲ್ಲೋ ಪೌಡರ್, ಕಪ್ಪು ಅರಿಶಿಣ ಪುಡಿ. ಭಾಳ ಸುಗಂಧ ದ್ರವ್ಯ ಇರ್ತದೆ ಇದು. ಮಾಮೂಲಿ ಅರಿಶಿಣ ಥರ ಇರಲ್ರಿ, ಇದು ಭಾಳ ಸುವಾಸನೆ ಇರ್ತದೆ, ಘಮ ಅಂತ ಇರುತ್ತೆ. ಇದು ನೋಡ್ರಿ ಹೀಬತ್ತಿ ಪೌಡ್ರು, ನೋಡೋಕೆ ಬಿಳಿ ಪೌಡ್ರ್ ವೈಟ್ ಇರುತ್ತೆ, ಆದರೆ ಘಮ ಅಂತ ಇರುತ್ತೆ. ಇದು ನೆನ್ಪಿಟ್ಕೊಳ್ಳಿ, ಎಲ್ಲಂದ್ರಲ್ಲಿ ಸಿಗೋಲ್ಲ, ಕೇಳಿ ತೊಗೋಬೇಕು ವಿಭೂತಿ ಪೌಡ್ರು. ಇದನ್ನೆಲ್ಲ ನಾನು ಹಚ್ಕೊಳ್ಳೋದು ನೋಡಿ. ಇವೆಲ್ಲ ಹಾಕಬೇಕು ಒಂದು ಕಡೆ ಹಾಕಿ ನಾವು ಮಿಕ್ಸ್ ಮಾಡಬೇಕಾಗಿಲ್ಲ ಅದನ್ನೆಲ್ಲ. ನೋಡಿ ಈಗ ಅದನ್ನು ಮಿಕ್ಸ್ ಮಾಡಬೇಕು, ನಾವೆಲ್ಲ ಮಿಕ್ಸ್ ಮಾಡಬೇಕು. ಈ ರೀತಿ ಮಿಕ್ಸ್ ಮಾಡಬೇಕು, ಗೊತ್ತಾಯ್ತಲ್ಲ. ಈ ರೀತಿ ನಾವು ಮಿಕ್ಸ್ ಮಾಡಿಕೊಂಡು ಏನು ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ಈಗ ತೋರಿಸಿ, ನಾನು ಇದೆಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ನಿಮಗೆ ತೋರಿಸ್ತೀನಿ. ವೀಡಿಯೋ ಲಾಸ್ಟ್ವರೆಗೆ ನೋಡಿ, ಇದೊಂದು ಯಾವ ರೀತಿ ಯಂತ್ರ ಮಾಡೋದು ಅಂತ ನಿಮ್ಗೆ ಗೊತ್ತಾಗುತ್ತೆ, ಗೊತ್ತಾಯ್ತಲ್ಲ. ಯಂತ್ರ ಮಾಡೋದು ಹೇಗೆ ಅಂತ. ಇದು ಅಶ್ವಿನಿ ಗಿಡಮೂಲಿಕೆ ಯಂತ್ರ, ಅಶ್ವಿನಿ ಕುಮಾರ ಗಿಡಮೂಲಿಕೆ ಯಂತ್ರ. ನೋಡಿರಿ, ಮೊದಲು ಕೈಯಲ್ಲಿ ನೀರು ತಗೊಳ್ಳಿ, ಗಂಗೆ ತಗೊಳ್ಳಿ. ಯಾಕೆ ಅಂದರೆ ಪವಿತ್ರ ಮಾಡ್ಕೋಬೇಕು ಈ ವಸ್ತುಗಳನ್ನೆಲ್ಲ. ಈಗ ಓಂ ಶ್ರೀ ಪಾತಾಳ ಗಂಗಾ ಚ ಯಮುನಾ ಚೈವ ಗೋದಾವರಿ ಬ್ರಹ್ಮಪುತ್ರ ತುಂಗಭದ್ರ ಭೀಮಚಂದ್ರ ಆಟಕೇಶ್ವರ ಸಿದ್ದೇಶ್ವರ ಧರ್ಮಸ್ಥಳ ಗೋಕರ್ಣ ಶ್ರೀಶೈಲ ತಿರುಪತಿ ಅಂತರ ಕೊಡ್ಲೇಶ್ವರ ಬಿಟ್ಟಳ ಸೀತೆ ಕೈವರ ಕಾಶಿ ಶ್ರೀರಂಗಪಟ್ಟಣ ಹೊಸಕೋಟೆ ಮೋಕ್ಷ ನಾಗಮನ ಕಲ್ಕಿ ಕ್ಷೇತ್ರ ಗಂಗೆಳ ಶ್ರೀನಿವಾಸರ ಪುಣ್ಯ ತೀರ್ಥಕ್ಷೇತ್ರಗಳೆಲ್ಲ ನದಿ ಗಂಗಾ ಸ್ನಾನಂ ಸಮರ್ಪಯಾಮಿ. ಓಂ ಶ್ರೀ ಸಿದ್ಧಿ ಬುದ್ಧಿ ಧೂಮ್ರಕೇತು ಕಲ್ಕೆ ಚಿಂತಾರ ವಿದ್ಯಾ ಮಹಾಗಣಾಧಿಪತೇ ನಮಃ. ಶ್ರೀ ವಿಲ್ಲಿಮ ದೇವಸ್ಥಾನ ಕುಮಾರಸ್ವಾಮಿ ವರಮ ನಮ್ಮೆಲ್ಲ ಹಿತೈಷಿ ಬ್ರಾಹ್ಮಶಕ್ತ ಶಕ್ತಿ ಶಿವಶಕ್ತಿ ಮಾತಾಪಿತಾ ಪೂರ್ವಶಕ್ತಿ ಶಕ್ತಿ ಓಂ ಶ್ರೀ ಆದಿಶ್ಯ ಶಕ್ತಿ ಪರಬ್ರಾಹ್ಮಣೇ ನಮಃ. ಈ ರೀತಿ ಪ್ರಾರ್ಥನೆ ಮಾಡಿ ನೀವು. ಈ ಒಂದು ಈಗ ನಾವು ಮಹಾಮಂಗಳಾರತಿ ಪ್ರಾಣ ಪ್ರತಿಷ್ಠೆಗೆ ಸಿದ್ಧರಾಗಬೇಕು. ಆಮೇಲೆ ಈ ರೀತಿ ಒಂದು ತಟ್ಟೆ ತೊಗೋಬೇಕು. ತಟ್ಟೆ ತೊಗೊಂಡು ಅದರಲ್ಲಿ ಏನು ಮಿಕ್ಸ್ ಮಾಡಬೇಕಂತ ನೀವು ಆಗಲೇ ನೀವು ನಾಗಸಿಂಧೂರ ಅದೆಲ್ಲ ಹಾಕಿದ್ರಲ್ಲ, ಅದು ಸ್ವಲ್ಪ ಹಾಕೋಬೇಕು. ನಾಗಸಿಂಧೂರ ಅಶ್ವಿನಗಂಧ ಈ ಬತ್ತಿ ಹಾಕೋಬೇಕು, ಗೊತ್ತಾಯ್ತಾ. ಇದು ಅಶ್ವಿನಗಂಧ ಈ ಬತ್ತಿ, ಆಮೇಲೆ ಸಿಂಧೂರ, ಗೊತ್ತಾಯ್ತಲ್ಲ. ಇವೆಲ್ಲ ಹಾಕೋಬೇಕು. ಇವೆಲ್ಲ ಎತ್ತಕ್ಕೆ ಇವೆಲ್ಲ ಹಾಕ್ಕೋತೀವಿ ಅಂತ ನೋಡ್ಕೊಳ್ಳಿ. ಇವೆಲ್ಲ ಯಾವ ಎತ್ತಕ್ಕಪ್ಪ ಹಾಕೋದು ಅಂದರೆ ವಿಭೂತಿ, ಅಶ್ವಿನಿಗಂಧ, ನಾಗಸಿಂಧೂರ ಈ ಮೂರನ್ನು ಹಾಕ್ಕೋಬೇಕು. ಅಥವಾ ಕುಂಕುಮ, ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಒಂದೇ ಒಂಚೂರು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಏತಕ್ಕೆ ಅಂತ ನೀವೇ ನೋಡ್ತೀರಾ, ನಿಮ್ಗೆ ಗೊತ್ತಾಗುತ್ತೆ. ಈ ವಿಡಿಯೋ ಲಾಸ್ಟ್ವರೆಗೆ ನೋಡಿ. ಯಾರ್ಯಾರು ದೇವಸ್ಥಾನಗಳು ಮಠಗಳು ಇದ್ದೀರಿ, ಗುರುಗಳು ಅಂತಿದ್ದೀರಿ, ತಾಯ್ತಾ ಶ್ರೀಚಕ್ರ ಯಂತ್ರ ತಂತ್ರ ಮಾಡೋರು ಅವರೆಲ್ಲ ನೋಡ್ಕೊಳ್ಳಿ, ಗೊತ್ತಾಯ್ತನ್ರಿ. ನೋಡಿ, ಈಗ ಕಾಯಿಗಳಿಗೆ ಈ ರೀತಿ ಇಡಬೇಕು. ಕಾಯಿಗಳಿಗೆ ಒಂದೊಂದು ಕೈ ತೊಗೊಂಡು ಕೈಯಲ್ಲೇ ಒರೆಸಿ ಅದಕ್ಕೆ ಇಟ್ಕೋಬೇಕೆಲ್ಲ. ನೀವೇನು ಕಲಸಿದ್ರೀಗ ಗಂಧ ಥರ ತೆಗೆದಿದ್ರಿ ಅದನ್ನೆಲ್ಲ ಕಾಯಿಗಳಿಗೆಲ್ಲ ಇಡಬೇಕು, ಸವರಬೇಕು. ನಿಮ್ಗೆ ಎಷ್ಟು ಬೇಕು ಅಷ್ಟು ಸವರ್ಕೊಳ್ಳಿ, ತೊಂದರೆ ಇಲ್ಲ. ಕಾಯಿಗಳಿಗೆಲ್ಲ ನೀವು ಸವರ್ಕೋಬೇಕು. ನಿಮ್ಗೆ ಎಷ್ಟು ಕಾಯಿ ಬೇಕೋ ಅಷ್ಟು ಕಾಯಿ, ಗೊತ್ತಾಯ್ತಲ್ಲ. ಒಂದೊಂದು ಜೋಡಿ ಒಂದೊಂದು ಯಂತ್ರ ಆಗುತ್ತೆ. 2 ಕಾಯಿಗೆ ಒಂದು ಯಂತ್ರ ರೆಡಿ ಮಾಡ್ತೀವಿ. ಯಾಕಂದರೆ ಅಶ್ವಿನಿ ಕುಮಾರ್ ಯಾವ ರೀತಿ ಜೋಡಿ ಟ್ವಿನ್ಸು, ಆ ರೀತಿ ನಾಗಸರ್ಪಗಳು ಹೇಗೆ ಜೋಡಿ, ಜೋಡಿ ಸರ್ಪಗಳು ಹೇಗೆ ಹಾಗೆ, ಗೊತ್ತಾಯ್ತಲ್ಲ. 10 ಜೋಡಿ ಹಾಗೆ ಎಡಮುರಿ ಬಲಮುರಿ ಹೇಗೆ ಕಾಯಿಗಳು ಹಾಗೆ 2 ಕಾಯಿಗೆ ಒಂದೊಂದು ಯಂತ್ರ ನಾವು ರೆಡಿ ಮಾಡ್ತೀರಿ. ಅದಕ್ಕೆ ಎಷ್ಟು ಕಾಯಿ ಬೇಕೋ ಅಷ್ಟು ತೊಗೊಳ್ಳಿ. ನಾನು 8 ಕಾಯಿ ತೊಗೋತೀನಿ, ಯಾಕಂದರೆ 4 ಯಂತ್ರ ಮಾಡ್ತೀನಿ ನಾನು. ನಿಮಗೆ ಯಾವ ಸೈಜ್ ಬೇಕೋ ಅದು ತೊಗೊಳ್ಳಿ. ಜೋಬಲ್ಲಿ ಇಕ್ಕೋಬೇಕು ಅಂದರೆ ಯಾರಾದರೂ ಅವ್ರಿಗೆ ಚಿಕ್ಕ ಕಾಯಿಗಳು ಹಾಕಿ, ಇಲ್ಲ ಮನೆಯಲ್ಲಿ ದೇವ್ರ ಮನೆ ಮೇಲೆ ಕಟ್ತೀನಿ, ಬಾಗಿಲ ಮೇಲೆ ಕಟ್ತೀನಿ, ಅಂಗಡಿಯಲ್ಲಿ ಗಲಾಪೆಟ್ಟಿಗೆ ಹತ್ರ ಇಟ್ಕೊತೀನಿ, ಅಥವಾ ಇನ್ನೆಲ್ಲ ಬ್ಯಾಗಲ್ಲಿ ಇಟ್ಕೊತೀನಿ ಅಂದರೆ ಅವ್ರಿಗೆ ಸ್ವಲ್ಪ ದೊಡ್ಡ ಕಾಯಿಗಳನ್ನು ಮಾಡಿಕೊಡಿ. ಅದೇ ನೀವು ಜೋಬಲ್ಲಿ ಇಟ್ಕೋಬೇಕಂದ್ರೆ ಚಿಕ್ಕ ಕಾಯಿಗಳು, ಗೊತ್ತಾಯ್ತಲ್ಲ. ನಾನು ಚಿಕ್ಕದು ಎತ್ಕೊಂಡಿದ್ದೀನಿ, ದೊಡ್ಡವು ಎತ್ಕೊಂಡಿದ್ದೀನಿ, ನೋಡ್ಕೊಳ್ಳಿ. ಚಿಕ್ಕ ಕಾಯಿಗಳಿದೆ, ದೊಡ್ಡ ಕಾಯಿಗಳಿದೆ. ಯಾರಾದರೂ ಜೋಬಲ್ಲಿ ಇಟ್ಕೊತೀನಿ ಅಂದರೆ ಅವರಿಗೆ ತುಂಬ ತೀರಾ ಚಿಕ್ಕ ಕಾಯಿಗಳು, ಲೆಂತ್ ಕಡಿಮೆ ಇರಬೇಕಂತ ಕಾಯಿಗಳು. ನೋಡಿ, 4 ಜೋಡಿ ಎತ್ಕೊಂಡಿದ್ದೀನಿ ನಾನು, ಗೊತ್ತಾಯ್ತಲ್ಲ. 4 ಜೋಡಿ ಎತ್ಕೊಬಿಟ್ಟು ಏನು ಮಾಡಬೇಕು, ಈಗ 2 ಕಾಯಿನ ನಾವು ಒಂದೊಂದು ಯಂತ್ರ ಮಾಡೋಕ್ಕಾಗುತ್ತೆ, ಗೊತ್ತಾಯ್ತಲ್ಲ. ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನು, ಗೊತ್ತಾಯ್ತಲ್ಲ. ನೀವು ನೋಡಿ, ಈ ಯಂತ್ರ ಮೇಲೆ ನಾವು ಈಗಾಗಲೇ ಬರೆದಿದ್ರಿ ಅಲ್ವಾ. ಆ ಯಂತ್ರಗಳ ಮೇಲೆ
ಯಾವ ಕಡೆ ಸಿಲ್ವರ್ ಕಲರ್ ಇದೆ ಆ ಕಡೆ ಪೌಡ್ರ್ ಹಾಕಿ, ಸಿಲ್ವರ್ ಕಲರ್ ಇರೋ ಕಡೆ ಪೌಡ್ರ್ ಹಾಕಿ. ಗೊತ್ತಾಯ್ತಲ್ಲ? ಈಗ ಸಿಲ್ವರ್ ಕಲರ್ ಇರೋ ಕಡೆ ಸಿಲ್ವರ್ ಕಲರ್, ಅದೇ ಗೋಲ್ಡ್ ಕಲರ್ ಇರೋ ಕಡೆ ಹಾಕಬೇಡಿ. ಗೋಲ್ಡ್ ಕಲರ್ ಇರೋ ಕಡೆ ನಾವು ಯಂತ್ರ ಬರೆದಿದ್ದೀವಿ, ಬೀಜಾಕ್ಷರ ಮಂತ್ರ ಕೂರಿಸಿದ್ದೀವಿ. ಸಿಲ್ವರ್ ಅಂದರೆ ಹಿಂದುಗಡೆ ನೀವು ಯಾವ ಕಡೆ ಯಂತ್ರ ಬರೆದಿರ್ತೀರಿ ಬೀಜಾಕ್ಷರಗಳು, ಅದರ ಹಿಂದುಗಡೆ ಈ ಪೌಡ್ರನ್ನು ಹಾಕಬೇಕು. ಗೊತ್ತಾಯ್ತಲ್ಲ? 4 ಯಂತ್ರ ನಾನು ಬರೆದಿದ್ದೀನಿ, ಬರೆದಿರೋದು ಮುಂದುಗಡೆ ಇದೆ, ಹಿಂದುಗಡೆ ನಾನು ಈಗ ಪೌಡ್ರ್ ಹಾಕಿದ್ದೀನಿ, ಕಲಸಿದ್ದೀವಲ್ಲ ಪೌಡ್ರ್ ಅದೆಲ್ಲ ಹಾಕಿದ್ದೀನಿ. ಆಮೇಲೆ ದಾರ ತೊಗೋಬೇಕು. ದಾರ ಸಾಮಾನ್ಯವಾಗಿ ಶತ್ರುಗಳ ನಾಶಕ್ಕೆ ಯುದ್ಧಕ್ಕೆ ಹೋಗ್ಬೇಕಾದ್ರೆ, ಯುದ್ಧ ಸಾರಬೇಕಾದ್ರೆ ಬ್ಲ್ಯಾಕೆಲ್ಲ ಹಾಕಬೇಕು. ಬ್ಲ್ಯಾಕ್ ಕಲರು, ರೆಡ್ ಕಲರ್ ಹಾಕಬೇಕು. ನಾನೀಗ ಬ್ಲ್ಯಾಕು ರೆಡ್ ಯೂಸ್ ಮಾಡ್ತಾಯಿಲ್ಲ, ಸಾಧಾರಣ, ನಾವೇನು ಯುದ್ಧಕ್ಕೆ ಹೋಗ್ತಾಯಿಲ್ಲ, ಎಲ್ಲ ಒಂದು ಒಳ್ಳೆಯದಾಗಲಿ ಅಂತ ಹೋಗ್ತಾಯಿದ್ವಿ. ನೋಡಿ, ಈ ರೀತಿ 2 ಕಾಯಿಗಳು ತೊಗೊಳ್ಳಿ, ತೊಟ್ಟುಗಳು ಒಂದು ಕಡೆ ಜೋಡಿಸಿ. 2 ಕಾಯಿ ತೊಗೊಬಿಟ್ಟು ತೊಟ್ಟುಗಳು, ಅದರ ತೊಟ್ಟುಗಳು ಒಂದು ಕಡೆ. ಯಾಕಂದರೆ ಇವು ಮರದಲ್ಲಿರುವಾಗ ಅಕ್ಕಪಕ್ಕ ಇರ್ತವೆ, ಮರದಲ್ಲಿರುವಾಗ ಇವು ಅಕ್ಕಪಕ್ಕ ಇರ್ತವೆ. ಆದರೆ ಈಗ ಕಿತ್ತಿರೋದ್ರಿಂದ, ಒಣಗಿರೋದ್ರಿಂದ ಅಕ್ಕಪಕ್ಕ ಇಲ್ಲ. ನಾವೇನು ಮಾಡಬೇಕು, ಪಕ್ಕಪಕ್ಕದಲ್ಲಿ ಇಟ್ಕೋಬೇಕು. ಪಕ್ಕಪಕ್ಕದಲ್ಲಿ ಇಟ್ಕೊಂಡು ಆ ದಾರ ಇರುತ್ತಲ್ಲ ಅದರಲ್ಲಿ ಹೇಗೆ ಸುತ್ತೋದಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಗೊತ್ತಾಯ್ತಲ್ಲ ಹೇಗೆ ಅಂತ ಸುತ್ತೋದಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ವಿಡಿಯೋ ನೋಡಿ ಲಾಸ್ಟ್ವರೆಗೂ. ಯಂತ್ರ ಹೇಗೆ ರೆಡಿ ಮಾಡೋದು ಅಂತ ನೋಡ್ಕೊಳ್ಳಿ. ಇದು ವಶೀಕರಣಕ್ಕೆ ಗಂಡ ಹೆಂಡತಿ, ಸಂಸಾರ, ಮಕ್ಕಳು, ತಂದೆ ತಾಯಿ, ಮಕ್ಕಳು ಎಲ್ಲರೂ ಪ್ರೀತಿ ಪ್ರೇಮ ಇದರಲ್ಲಿ ಇನ್ನೇನಿಲ್ಲ. ಬರೀ ಗಂಡ ಹೆಂಡತಿ ಲವರ್ಸು ಅಂತಲ್ಲ, ಬರೀ ಲವರ್ಸು ಅಂತಲ್ಲ, ಬರೀ ಗಂಡ ಹೆಂಡತಿ ಅಂತಲ್ಲ, ತಂದೆ ಮಕ್ಕಳಿಗೂ ಆಗುತ್ತೆ, ಅಣ್ಣ ತಮ್ಮ ಅಕ್ಕ ತಂಗಿಗೂ ಆಗುತ್ತೆ, ಎಲ್ಲರಿಗೂ ಆಗುತ್ತೆ ರೀ, ಎಲ್ಲರಿಗೂ ಆಗುತ್ತೆ. ಇದು ಬಂಧು ಬಳಗ, ಫ್ರೆಂಡ್ಸು, ಸ್ನೇಹಿತರು ಎಲ್ಲರಿಗೂ ಆಗುತ್ತೆ ಪ್ರೀತಿ ಪ್ರೇಮಕ್ಕೆ. ಹಾತ್ ಜೋಡಿದಲ್ರಿ, ಸೇಮ್ ರೀ ಇದು ಕೂಡ. ಹಾತ್ ಜೋಡಿದೆಯಲ್ಲ ಅದೇ ಥರನೇ ಇದು, ಏನು ವೆರಿ ಮಾಡಬೇಡಿ. ಆದರೆ ಅದು ಹಾತ್ ಜೋಡಿ ಇರುತ್ತೆ. ಇದು ಅಶ್ವಿನಿ ಗಂಧ ಬರುತ್ತಲ್ಲ, ಲಾಸ್ಟ್ ಟೈಮ್ ನೋಡಿರಲ್ಲ, ಅದೇ ರೀತಿ ಇದು ಅಶ್ವಿನಿ ಕುಮಾರರ ಒಂದು ಶಕ್ತಿ, ಜೋಡಿ ಸರ್ಪಗಳ ಒಂದು ಶಕ್ತಿ. ಶ್ರೀ ಸಿದ್ಧಿ ಬುದ್ಧಿ ಧೂಮ್ರಕೇತು ಕಲಿಕೆ ಚಿಂತಾರ ವಿದ್ಯಾಮಾಗಣತಿದೆ ಒಂದು ಶಕ್ತಿ. ಶ್ರೀ ವೆಲ್ಲಿವ ದೇವಸ್ಥಾನ ಕುಮಾರಸ್ವಾಮಿಯ ಒಂದು ಶಕ್ತಿ. ನೋಡ್ರಿ, ಈ ರೀತಿ ಮೊದಲು ಕಟ್ಕೋಬೇಕು ಕಾಯಿಗಳನ್ನ. 2 ಕಾಯಿಗಳನ್ನು ದಾರದಲ್ಲಿ ಕಟ್ಕೊಂಡು ನೀವೇನು ಪೌಡ್ರ್ ಹಾಕಿದ್ದೀರಿ ಅದು ತಗಡು, ಬೀಜಾಕ್ಷರ ಮಂತ್ರ ತಗಡು ಹಾಳೆ, ಅದರಲ್ಲಿ ಈ ರೀತಿ ಕೂರಿಸ್ಬೇಕು. ಕೂರಿಸ್ಬಿಟ್ಟು ನೀಟಾಗಿ ಮಡ್ಚಬೇಕು. ನೆನ್ಪಿಟ್ಕೊಳ್ಳಿ, ನೀವೇನು ದಾರ ಕಟ್ತೀರಿ 2 ಕಾಯಿಗಳನ್ನು ಜೋಡಿಸಿ, 2 ಕಾಯಿಗಳನ್ನು ಜೋಡಿಸ್ಬೇಕು. ದೂರ ದೂರ ಇರಬೇಕು, ಕೆಳಗಡೆ ಮಾತ್ರ ಕಟ್ಕೋಬೇಕು ಕಾಯಿಗಳನ್ನು. ವಿ ಥರ, ವಿ ಶೇಪಲ್ಲಿ ಕಟ್ಕೋಬೇಕು. ವಿ ಶೇಪ್ ಗೊತ್ತಲ್ಲ. ಆಮೇಲೆ ಅದು ಕಟ್ಟಿ ಆದಮೇಲೆ ಈ ಮಣಿಗಳು ತೊಗೋಬೇಕು, ರೇಡಿಯಂ ಮಣಿಗಳು ತೊಗೋಬೇಕು. ನೆನ್ಪಿಟ್ಕೊಳ್ಳಿ ನೋಡಿ, ರೇಡಿಯಂ ಮಣಿಗಳು ತೊಗೋಬೇಕು. ಗೊತ್ತಾಯ್ತಾ? ರೇಡಿಯಂ ಮಣಿಗಳು ಏನಕ್ಕಪ್ಪ ಅಂದರೆ, ಈಗ ನೋಡಿ ನಾನು ವಿ ಶೇಪಲ್ಲಿ 2 ಕಾಯಿಗಳನ್ನು ಕಟ್ಟಿದ್ದೀನಿ, ಯಂತ್ರ ರೆಡಿ ಮಾಡಿದ್ದೀನಿ, ಅದು ತಗಡೆ ಎಲ್ಲ ಫಿಟ್ ಮಾಡಿದ್ದೀವಿ. ಅಲ್ಲಿ ಅದ್ರ ಮೇಲೆ ಈ ರೀತಿ 1 ಮಣಿ ಆದರೂ ಇಡಿ, ಇಲ್ಲ 2 ಮಣಿ ಆದರೂ ಇಡಿ, ಅದು ನಿಮ್ಮಿಷ್ಟ. ರಾತ್ರಿ ಹೊತ್ತು ಒಂದು 9:30 ಆದಮೇಲೆ, ರಾತ್ರಿ ಹೊತ್ತು 9:30 ಆದಮೇಲೆ ಇದನ್ನು ಲೈಟ್ ಬೆಳಕಿಗೆ ತೋರಿಸಿ, ಒಂದು 5 ನಿಮಿಷ ಲೈಟ್ ಬೆಳಕಿಗೆ. ಈ ಬರೀ ಲೈಟ್ ಬಲ್ಪ್ ಉರಿತಾ ಇರುತ್ತಲ್ಲ ಅದಕ್ಕೆ ತೋರಿಸಿ ಒಂದು 5 ನಿಮಿಷ. ಆಮೇಲೆ ನೀವೆಲ್ಲ ಬಲ್ಪೆಲ್ಲ ಆಫ್ ಮಾಡ್ಕೊಬಿಟ್ರು ಕೂಡ ಅವು ಪಳಪಳ ಅಂತ ಹೊಳಿತಾ ಇರ್ತವೆ. ನೋಡ್ರಿ, ಯಂತ್ರ ತಯಾರಾಯ್ತು. ಈಗ ಇದು ಯಂತ್ರ ಈ ರೀತಿ ಮಾಡ್ಕೋಬೇಕು. 2 ಕಾಯಿಗಳನ್ನು ಜೋಡಿಸಿ ಆಯಿತು. ಆ ತಗಡು ಅಲ್ಲಿ ಏನು ಹಾಕಿದ್ರಿ ನೀವು ಪೌಡ್ರು, ಆ ತಗೊಂಡು ಇದಕ್ಕೆ ಕೆಳಗಡೆ ಆ ಪೌಡ್ರಲ್ಲಿ ಇಟ್ಬಿಟ್ಟು, ಆ ಪೌಡ್ರ್ ಹತ್ರ ಇಟ್ಬಿಟ್ಟು ಈ 2 ಕಾಯಿಗಳ ಯಂತ್ರನ ನೀಟಾಗಿ ಮಡಿಸ್ಬಿಟ್ಟು ದಾರ ಕಟ್ಟಬೇಕು. ಗೊತ್ತಾಯ್ತಲ್ಲ? ಇದು ಯಂತ್ರ ತಯಾರಿಕೆ. ಈ ರೀತಿ ನನಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಂಡಿದ್ದೀನಿ, 4 ಯಂತ್ರ. ನೀವು ಕೂಡ ಮಾಡ್ಕೋಬೇಕು. ಆಮೇಲೆ ಪ್ರಾಣ ಪ್ರತಿಷ್ಠೆ ಮಾಡಬೇಕು. ಗೊತ್ತಾಯ್ತಲ್ಲ? ಮಹಾಮಂಗಳಾರತಿ ಎತ್ತಬೇಕು, ಪ್ರಾಣ ಪ್ರತಿಷ್ಠೆ ಮಾಡಬೇಕು. ನೆನಪಿಟ್ಕೊಳ್ಳಿ, ಮರಿಬೇಡಿ. ಮಹಾಮಂಗಳಾರತಿ ಎತ್ತಬೇಕು. ಈ ರೀತಿ ರೆಡಿ ಮಾಡಿಕೊಂಡು ಏನು ಮಾಡಬೇಕು, ಮಹಾಮಂಗಳಾರತಿ ಕೂಡ ನೀವು ಮಾಡ್ಕೋಬೇಕು. ಮಹಾಮಂಗಳಾರತಿ ಅಂದರೆ ಗೊತ್ತಲ್ಲ ರೀ, ಮಹಾಮಂಗಳಾರತಿ ಮಾಡೋದು. ದೀಪ ಎತ್ಕೊಂಡು, ದೀಪ ಹಚ್ಚಿ, ಊದ್ಕಡ್ಡಿ ಹಚ್ಚಿ ಅದನ್ನು ಬೆಳಗಬೇಕು. ನೆನಪಿಟ್ಕೊಳ್ಳಿ. ಗೊತ್ತಾಯ್ತಲ್ಲ? ನೋಡ್ರಿ, ನಾನು ನಿಮಗೆ ಸಿಂಪಲ್ಲಾಗಿ ಮಾಡಿ ತೋರಿಸ್ತೀನಿ. ಇಲ್ಲಿ ನೀವು ಪೂಜೆ ಗೀಜೆ ಮಾಡ್ಕೊಳ್ಳಿ. ಮುಂದುಗಡೆ ಕಾಳಿದು, ಶಿವಂದು, ಭೈರವೇಶ್ವರಂದು ಫೋಟೋ ಇಟ್ಟಿರಬೇಕು, ನಿಮ್ಗೆ ಇಷ್ಟ ದೇವ್ರದ್ದು ಫೋಟೋ. ಅದ್ರ ಮುಂದೆ ನೀವು ಈ ರೀತಿ ಗುಡಿನಲ್ಲೋ ದೇವಸ್ಥಾನದಲ್ಲೋ ಮಠದಲ್ಲೋ ಈ ರೀತಿ ಮಾಡ್ಕೋಬೇಕು, ಒಂದು ಒಳ್ಳೆಯ ಜಾಗದಲ್ಲಿ. ನನ್ನ ಮನೆಯಲ್ಲಿ ತುಂಬ ಇಕ್ಕಟ್ಟಿರುತ್ತೆ, ಇಲ್ಲೇ ಎಲ್ಲ ಮಾಡೋದು. ಇಷ್ಟೇ ಜಾಗ ಇರೋದು ನನಗೆ, ಖಾಲಿ ಜಾಗ ಮನೆಯಲ್ಲಿ. ಓಕೆ ಅವರೇ, ಬೀಜಾಕ್ಷರ ಮಂತ್ರ ಎಲ್ಲ ಕೊಟ್ಟಿದ್ದೀನಿ. ಮಹಾಮಂಗಳಾರತಿ ಮಾಡ್ಕೊಳ್ಳಿ, ಪ್ರೇಯರ್ ಮಾಡ್ಕೊಳ್ಳಿ. ನಿಮ್ಮ ಶಕ್ತಿಯನ್ನು ಬಿಡಬೇಕು. ನಿಮ್ಮಲ್ಲಿರುವ ಬೀಜಾಕ್ಷರ ಮಂತ್ರದ ಶಕ್ತಿಯನ್ನು ಆ ಒಂದು ಯಂತ್ರಗಳ ಮೇಲೆ ಕೊಡಬೇಕು. ಈಗ ನಾನು ಧ್ಯಾನ, ತಪಸ್ಸು, ಯೋಗ ಇದೆಲ್ಲ ಮಾಡ್ತೀನಿ, ನನ್ನಲ್ಲಿ ಶಕ್ತಿ ಇರುತ್ತೆ. ಆ ಶಕ್ತಿಯನ್ನು ನಾನು ಪ್ರದಾನ ಮಾಡ್ತಾಯಿದ್ದೀನಿ. ಗೊತ್ತಾಯ್ತಲ್ಲ? ಆದರೆ ನೀವು
ಗುರುಗಳು ಏನು ಬೀಜಾಕ್ಷರ ಮಂತ್ರ ಕೊಟ್ಟಿರ್ತಾರೆ ಅದನ್ನು ಸಿದ್ಧಿ ಮಾಡ್ಕೊಂಡು ಇರ್ತೀರ, ಅದನ್ನು 108 ಸಾರಿ ಹೇಳಬೇಕು. ಗೊತ್ತಾಯ್ತಲ್ಲ? ಇಲ್ಲಿ ಸಾಕಷ್ಟು ಒಳ್ಳೆ ರೀತಿ ಪೂಜೆ ಮಾಡ್ಕೋಬೇಕು ನೀವು. ನಾನು ಸುಮ್ಮನೆ ಏನೋ ಊದ್ಕಡ್ಡಿ ಸುಮ್ಮನೆ ದೀಪ ಹಚ್ಚಿದ್ದೀನಿ, ನೀವು ಹಂಗೆ ಮಾಡೋಕ್ಕೆ ಹೋಗಬಾರ್ದು, ನೆನಪಿಟ್ಕೊಳ್ಳಿ. ನೀವು ತುಂಬ ಭಯಭಕ್ತಿಯಿಂದ ಮಾಡಬೇಕು. ಆಮೇಲೆ ಒಳ್ಳೆಯ ದಿನಗಳಲ್ಲಿ ಯಂತ್ರಗಳು ಅವೆಲ್ಲ ತಯಾರು ಮಾಡಬೇಕು. ಒಳ್ಳೆಯ ಕಾಲಮಾನಗಳಲ್ಲಿ ಯಾವಾಗಂದ್ರೆ ಅವು ಮಾಡಬಾರ್ದು. ನೀವು ಶುದ್ಧವಾಗಿರ್ಬೇಕು. ಗೊತ್ತಾಯ್ತೇನ್ರಿ? ಓಕೆ, ಇಲ್ಲಿಗೆ ಇಷ್ಟು. ಅಲ್ಲಿ ವೀಕ್ಷಕರೇ, ಅಭಿಮಾನಿಗಳೇ, ಭಕ್ತರೇ, ಗುರು ಮಕ್ಕಳೇ, ಈಗ ನೀವು ನೋಡಿದ್ರಿ ಈ ಕಾಯಿಗಳಿಂದ ಹೇಗೆ ನಾವು ಯಂತ್ರ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಟ್ಟೆ. ಅದೇ ರೀತಿ ನೀವು ಮಾಡಿ ನಿಮ್ಮಲ್ಲಿ ಬಂದಂಥ ಭಕ್ತರಿಗೆ ಕೊಡಿ. ನಿಮ್ಮಿಂದ ಮಾಡಲಿಕ್ಕೆ ಸಾಧ್ಯ ಆದರೆ ಅವರೆಷ್ಟು ಗುರುದಕ್ಷಿಣೆ ಕೊಡ್ತಾರೆ ಅಷ್ಟನ್ನೇ ತಗೊಳ್ಳಿ. ನೀವೇನು ಮೆಟೀರಿಯಲ್ ಹಾಕಿರ್ತೀರಿ ಅಷ್ಟನ್ನೇ ತಗೊಳ್ಳಿ. ಅದಕ್ಕೆ ಮೇಲೆ ಗುರುದಕ್ಷಿಣೆ ಎಷ್ಟು ಕೊಟ್ಟರೆ ಅಷ್ಟು ಸಾಕು. ಯಾರಿಗೂ ಒತ್ತಾಯ ಮಾಡಬೇಡಿ, ಯಾರಿಗೂ ತೊಂದರೆ ಮಾಡಬೇಡಿ. ದೇವಸ್ಥಾನಗಳಲ್ಲಿ, ಮಠಗಳಲ್ಲಿ, ನಿಮ್ಮ ಮನೆ ಅಕ್ಕಪಕ್ಕ ಇರ್ತಕ್ಕಂಥ ಗುರುಗಳು ಇದನ್ನು ಮಾಡಿಕೊಡ್ತಾರೆ. ನೀವು ಅಷ್ಟೇ, ಗುರುಗಳು ದೇವರು, ಅವ್ರಿಗೆ ಭಯಭಕ್ತಿ ಇಟ್ಕೊಂಡು ಒಂದಷ್ಟು ದಕ್ಷಿಣೆ ಹಾಕಿ ತಗೊಳ್ಳಿ. ಸುಮ್ಮನೆ ಫ್ರೀಯಾಗಿ ತಗೋಬಿಡಿ. ಓಕೆಲಾ? ಇದರಿಂದ ಉಪಯೋಗ ಪಡ್ಕೊಳ್ಳಿ. ಈ ಯಂತ್ರ ಮಾಡೋದು ಹೇಗೆ ಅಂತ ನಾನೀಗ ತೋರಿಸ್ಕೊಟ್ಟಿದ್ದೀನಿ ನಿಮಗೆ. ಅದನ್ನು ಕಲ್ತ್ಕೊಂಡಿದ್ದೀರಾ ಅಂತ ಅಂದ್ಕೊತೀನಿ, ತಿಳ್ಕೊಂಡಿದ್ದೀರಾ ಅಂದ್ಕೊತೀನಿ. ಹಾಗೆ ಬೀಜಾಕ್ಷರ ಮಂತ್ರಗಳು ಕೂಡ ಇರುತ್ತೆ, ಅದನ್ನು ಕೂಡ ನೀವು ಅಭ್ಯಾಸ ಮಾಡಬೇಕು. ಡೈಲಿ ಬೆಳಗ್ಗೆ ಒಂದು 10 ನಿಮಿಷ, ಅರ್ಧ ಗಂಟೆ, ಮಧ್ಯಾಹ್ನ, ಸಂಜೆ, ರಾತ್ರಿ ಆ ಮಂತ್ರವನ್ನು ಅಭ್ಯಾಸ ಮಾಡಬೇಕು. ಡೈಲಿ 1000 ಜಪ 48 ದಿನ ಮಾಡಬೇಕು. ಅಥವಾ 21 ದಿನ ಮಾಡಿದ್ರೆ ನಡೀತದೆ. ಇದಕ್ಕೆ 21 ದಿನ ಮಾಡಿದ್ರೂ ನಡೀತದೆ, 48 ದಿನ ಮಾಡಿದ್ರೆ ನಡೀತದೆ. ಡೈಲಿ 1000 ಜಪ. ಆಮೇಲೆ ಲಾಸ್ಟ್ ಟೈಮು ಪೂಜೆ ಗೀಜೆ ಮಾಡಿ ಕಂಪ್ಲೀಟ್ ಮಾಡಬೇಕು ವ್ರತನ. ಆಗ ಸಿದ್ಧಿ ಆಗಿರುತ್ತೆ ಮಂತ್ರ. ಆಮೇಲೆ ಯಂತ್ರ ಮಾಡೋವಾಗ ಕೇವಲ ನೀವು 108 ಬಾರಿ ಹೇಳಿದ್ರೆ ಸಾಕು, ಯಂತ್ರ ರೆಡಿ ಆಗುತ್ತೆ, ಪ್ರಾಣ ಪ್ರತಿಷ್ಠೆ ಆಗುತ್ತೆ. ಗೊತ್ತಾಯ್ತಲ್ಲ? ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ ನೋಡಿ. ಎಲ್ಲರೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.